ಶ್ರೀಕೃಷ್ಣ ಮತ್ತು ಇಂದ್ರನ ಅಹಂಕಾರದ ಒಂದು ಕಥೆ. ಇದು ಗೋವರ್ಧನ ಪರ್ವತದ ಕಥೆ. ಗೋಕುಲ ಎಂಬ ಒಂದು ಹಳ್ಳಿ ಇತ್ತು. ಅಲ್ಲಿ ಜನರ ಜೀವನ ಹಸುಗಳು, ಹೊಲಗಳು ಮತ್ತು ಮಳೆ, ಪ್ರಕೃತಿಯ ಮೇಲೆಯೇ ನಿಂತಿತ್ತು. ಗೋಕುಲದ ಜನರು ಪ್ರತಿ ವರ್ಷ ಒಂದು ದೊಡ್ಡ ಪೂಜೆಯನ್ನು ಮಾಡುತ್ತಿದ್ದರು. ಆ ಪೂಜೆ ಇಂದ್ರದೇವರಿಗೆ ಅಂತಾನೆ ಸಮರ್ಪಿತವಾಗಿತ್ತು. ಇಂದ್ರದೇವರು ಮಳೆ ಕೊಡುತ್ತಾನೆ. ಅವನಿಗೆ ಪೂಜೆ ಮಾಡಿದರೆ ನಮ್ಮ ಜೀವನ ಚೆನ್ನಾಗಿ ಇರುತ್ತೆ ಎಂಬ ನಂಬಿಕೆ ಅವರಿಗೆ ಇತ್ತು. ಒಂದು ವರ್ಷ ಆ ಪೂಜೆಗೆ ಸಿದ್ಧತೆ ತುಂಬ ಜೋರಾಗಿ ನಡೆಯುತ್ತಿತ್ತು. ಹಣ್ಣು, ಹಾಲು, ಬೆಣ್ಣೆ, ಸಿಹಿ ಪದಾರ್ಥಗಳು ಎಲ್ಲವನ್ನು ಸೇರಿಸಲಾಗಿತ್ತು. ಆ ಸಮಯದಲ್ಲಿ ಚಿಕ್ಕ ಬಾಲಕ ಶ್ರೀಕೃಷ್ಣ ಎಲ್ಲರನ್ನೂ ಗಮನಿಸುತ್ತಿದ್ದ. ಅವನು ನಂದಗೋಪನ ಬಳಿ ಬಂದು ಶಾಂತವಾಗಿ ಕೇಳಿದನು, ಅಪ್ಪ, ಈ ಪೂಜೆ ಯಾಕೆ ಮಾಡುತ್ತಿದ್ದೀರಾ ಎಂದು. ನಂದಗೋಪ ಹೇಳಿದರು, ಮಗನೇ, ಇಂದ್ರದೇವರು ಮಳೆ ಕೊಡುತ್ತಾನೆ. ಅವನು ಸಂತೋಷಪಟ್ಟರೆ ನಮಗೆ ಸುಖ ಸಿಗುತ್ತದೆ. ಕೃಷ್ಣ ಸ್ವಲ್ಪ ನಗುತ್ತಾ ಹೇಳಿದನು, ಅಪ್ಪ, ನಾವು ಬದುಕೋದು ಮಳೆಯ ಮೇಲೆ ಮಾತ್ರ ಅಲ್ಲ. ನಮ್ಮ ಕರ್ಮ, ನಮ್ಮ ಶ್ರಮ, ನಮ್ಮ ಹಸುಗಳು, ನಮ್ಮ ಭೂಮಿ, ಇವುಗಳನ್ನು ನಾವು ಗೌರವಿಸಬೇಕು ಅಲ್ಲವೇ? ಎಲ್ಲರೂ ಆಶ್ಚರ್ಯದಿಂದ ಕೃಷ್ಣನ ಕಡೆಗೆ ನೋಡಿದರು. ಕೃಷ್ಣನು ಮುಂದುವರಿಸಿದನು, ನಾವು ಪ್ರತಿದಿನ ನೋಡೋ ಗೋವರ್ಧನ ಪರ್ವತ, ಅದು ನಮಗೆ ನೆರಳು ಕೊಡುತ್ತದೆ, ಹುಲ್ಲು ಕೊಡುತ್ತದೆ, ನೀರನ್ನು ಉಳಿಸುತ್ತದೆ. ಅದಕ್ಕೆ ನಾವು ಕೃತಜ್ಞತೆ ತೋರಿಸೋದು ತಪ್ಪಾ? ಯೋಚಿಸಿ ನೋಡಿ. ಗೋಕುಲದ ಜನರ ಮನಸ್ಸು ಕದಲಿತ್ತು. ಅವರಿಗೆ ಕೃಷ್ಣನ ಮಾತು ಸತ್ಯ ಅನಿಸಿತ್ತು. ಆ ವರ್ಷ ಇಂದ್ರನ ಪೂಜೆಯನ್ನು ನಿಲ್ಲಿಸಿ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿದರು. ಇಂದ್ರದೇವರ ಅಹಂಕಾರ ಆಕಾಶದಲ್ಲಿ ಕೂತಿದ್ದಂತಹ ಅವನಿಗೆ ಅಷ್ಟಿಷ್ಟು ಕೋಪವಲ್ಲ. ಈ ಪೂಜೆ ನಿಲ್ಲಿತು ಎಂದರೆ ಅವನಿಗೆ ಅಹಂಕಾರದ ಪರಮಾವಧಿ ನತ್ತಿಗೇರಿತ್ತು. ಹಾಗಾಗಿ ಈ ವಿಷಯ ಅವನಿಗೆ ತಲುಪಿತ್ತು. ಅವನಿಗೆ ಭಾರಿ ಕೋಪ ಬಂತು. ನನ್ನ ಪೂಜೆಯನ್ನು ನಿಲ್ಲಿಸಿದ್ದಾರಾ? ನನ್ನ ಶಕ್ತಿಯನ್ನು ಮರೆತಿದ್ದಾರಾ ಎಂದು ಅಹಂಕಾರದಿಂದ ಯೋಚಿಸಿದನು. ಅಹಂಕಾರ ಮನುಷ್ಯನಷ್ಟನ್ನೇ ಅಲ್ಲ, ದೇವರನ್ನು ಕೂಡ ಅಂಧರನ್ನಾಗಿಸುತ್ತದೆ. ಇಂದ್ರದೇವರು ತನ್ನ ಶಕ್ತಿಯನ್ನು ತೋರಿಸಲು ನಿರ್ಧರಿಸಿದನು. ಅವನು ಮೋಡಗಳಿಗೆ ಆಜ್ಞೆ ಕೊಟ್ಟನು, ಗೋಕುಲದ ಮೇಲೆ ಭಾರಿ ಮಳೆ ಸುರಿಸಿರಿ ಎಂದನು. ನಂತರ ಭಯಾನಕ ಮಳೆ. ಆಕಾಶ ಕತ್ತಲಾಗಿತ್ತು. ಮಿಂಚು, ಗುಡುಗು, ಮಳೆ. ಗೋಕುಲದ ಜನರು ಭಯದಿಂದ ನಡುಗಿದರು. ಮಕ್ಕಳು ಅತ್ತರು, ಹಸುಗಳು ಓಡಿದವು, ಮನೆಗಳು ಕುಸಿಯಲು ಆರಂಭಿಸಿತ್ತು. ಎಲ್ಲರೂ ಓಡಿ ಬಂದು ಕೃಷ್ಣನ ಮುಂದೆ ನಿಂತರು. ಕೃಷ್ಣ, ನಮ್ಮನ್ನು ಕಾಪಾಡು ಎಂದು ಕಣ್ಣೀರಿನಿಂದ ಬೇಡಿಕೊಂಡರು. ಕೃಷ್ಣನು ಶಾಂತವಾಗಿ ನಗುತ್ತಾ, ಆ ಕ್ಷಣದಲ್ಲಿ ಅವನ ಮುಖದಲ್ಲಿ ಒಂದು ಚೂರು ಭಯ ಇರಲಿಲ್ಲ. ಅವನ ಕಣ್ಣುಗಳಲ್ಲಿ ಕೋಪವೂ ಇರಲಿಲ್ಲ. ಇದ್ದದ್ದು ಮಾತ್ರ ಕರುಣೆ ಮತ್ತು ಶಾಂತಿ. ಅವನು ಶಾಂತವಾಗಿ ಹೇಳಿದನು, ಭಯ ಪಡಬೇಡಿ, ನನ್ನ ಮೇಲೆ ನಂಬಿಕೆ ಇಡಿ. ಅಷ್ಟರಲ್ಲಿ ಕೃಷ್ಣನು ತನ್ನ ಚಿಕ್ಕ ಬೆರಳಿನಿಂದ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದನು. ಅದು ಒಂದು ಛತ್ರಿಯಂತೆ ಗೋಕುಲದ ಮೇಲೆ ನಿಂತಿತ್ತು. ಎಲ್ಲ ಜನರು, ಹಸುಗಳು, ಮಕ್ಕಳು ಪರ್ವತದ ಕೆಳಗೆ ಸುರಕ್ಷಿತರಾದರು. 7 ದಿನ 7 ರಾತ್ರಿ ಇಂದ್ರದೇವರು ಮಳೆ ಸುರಿಸಿದರೂ ಗೋಕುಲಕ್ಕೆ ಏನೂ ಆಗಲಿಲ್ಲ. ಅಹಂಕಾರದ ಮುರಿತ. 7 ದಿನಗಳ ನಂತರ ಇಂದ್ರದೇವರಿಗೆ ಸತ್ಯ ಅರ್ಥವಾಯಿತು. ನಾನು ನನ್ನ ಶಕ್ತಿಯಿಂದ ಅಹಂಕಾರ ಪಡೆದೆ, ಆದರೆ ಕೃಷ್ಣನ ಮುಂದೆ ನನ್ನ ಶಕ್ತಿ ಏನು ಎಂದು ಅವನು ಅರಿತುಕೊಂಡನು. ಅವನು ಮಳೆ ನಿಲ್ಲಿಸಿ ಭೂಮಿಗೆ ಇಳಿದು ಶ್ರೀಕೃಷ್ಣನ ಮುಂದೆ ತಲೆಬಾಗಿದನು. ಕೃಷ್ಣ, ನನ್ನ ಅಹಂಕಾರವನ್ನು ಕ್ಷಮಿಸು. ನಾನು ದೇವರು ಅನ್ನುವ ಗರ್ವದಲ್ಲಿ ನಿನ್ನ ಮಹತ್ವ ಮರೆತಿದ್ದೆ ಎಂದು ಪ್ರಾರ್ಥಿಸಿದನು. ಕೃಷ್ಣನು ಇಂದ್ರನನ್ನು ನೋಡಿ ಮೃದುವಾಗಿ ಹೇಳಿದರು, ಇಂದ್ರ, ಶಕ್ತಿ ಬಂದಾಗ
ಅಹಂಕಾರ ಬಂದರೆ ಆಸಕ್ತಿ ನಾಶವಾಗುತ್ತದೆ. ನಮ್ರತೆ ಇದ್ದರೆ ಮಾತ್ರ ಶಕ್ತಿ ಶಾಶ್ವತ. ಈ ಕಥೆಯ ಪಾಠ ಇಷ್ಟೆ. ಈ ಕಥೆ ನಮಗೆ ಏನು ಹೇಳುತ್ತದೆ ಎಂದು ತಿಳಿಯಬೇಕು. ಅಹಂಕಾರ ಇದ್ದರೆ ದೇವರು ಕೂಡ ತಪ್ಪು ಮಾಡುತ್ತಾನೆ. ಶಕ್ತಿ, ಅಧಿಕಾರ, ಸ್ಥಾನ ಇವು ಯಾವುದೂ ಕೂಡ ಶಾಶ್ವತವಲ್ಲ. ಎಲ್ಲವೂ ಕೇವಲ ತಾತ್ಕಾಲಿಕ. ನಮ್ರತೆ ಮತ್ತು ನಂಬಿಕೆ ಮಾತ್ರವೇ ಶಾಶ್ವತವಾಗಿ ಉಳಿಯೋದು. ದೇವರನ್ನು ಮಾತಿನಿಂದ ಅಲ್ಲ, ಕಾರ್ಯದಿಂದಲೇ ಪಾಠ ಕಲಿಸುತ್ತಾನೆ. ಹೀಗಾಗಿ ನಾವು ಈ ಕಥೆಯ ಮೂಲಕ ಅಹಂಕಾರ ಪಡುವ ವ್ಯಕ್ತಿಗಳು ಹೇಗೆ ಅವರ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಯುತ್ತಾರೆ ಅನ್ನೋದನ್ನು ತಿಳಿದುಕೊಂಡೆವು. ಇಂದ್ರದೇವರು ತಲೆಬಾಗಿದ ನಂತರ ಗೋಕುಲದ ಜನರು ಒಂದು ದೊಡ್ಡ ಪಾಠ ಕಲಿತರು. ಅವರು ಮೊದಲ ಬಾರಿ ಅರಿತುಕೊಂಡದ್ದು ಇದು: ದೇವರು ದೂರದಲ್ಲಿ ಕೂತು ಆಜ್ಞೆ ನೀಡೋನೋ ಅಲ್ಲ, ನಮಗೆ ಹತ್ತಿರ ನಿಂತು ನಮ್ಮ ಮನಸ್ಸನ್ನು ಸರಿಪಡಿಸುವವನು. ಗೋವರ್ಧನ ಪರ್ವತವನ್ನು ಇಳಿಸಿದ ಕೃಷ್ಣನು ಎಲ್ಲರನ್ನೂ ನೋಡುತ್ತಾ ಮೃದುವಾಗಿ ಹೇಳಿದನು: ಯಾರಿಗೂ ನಾನು ಶತ್ರುವಲ್ಲ, ಆದರೆ ಅಹಂಕಾರ ಬಂದಾಗ ಅದನ್ನು ಸರಿ ಮಾಡುವುದು ನನ್ನ ಧರ್ಮ. ಈ ಮಾತುಗಳು ಗೋಕುಲದ ಜನರ ಹೃದಯಕ್ಕೆ ತಟ್ಟಿತು. ಅಹಂಕಾರ ಹೇಗೆ ಹುಟ್ಟುತ್ತದೆ ಎನ್ನುವುದರ ಬೋಧನೆಯನ್ನು ಕೃಷ್ಣ ಪರಮಾತ್ಮನ ನುಡಿಗಳಲ್ಲೇ ಕೇಳಿ. ಅಂದು ಸಂಜೆ ಜನರೆಲ್ಲರೂ ಕೃಷ್ಣನ ಸುತ್ತ ಕೂತರು. ಒಬ್ಬ ವೃದ್ಧನು ಕೇಳಿದನು: ಕೃಷ್ಣ, ಅಹಂಕಾರ ಯಾಕೆ ಬರುತ್ತದೆ ಎಂದು. ಕೃಷ್ಣ ನಗುಮುಖದಿಂದ ಉತ್ತರಿಸಿದನು: ಶಕ್ತಿ ಬಂದಾಗ, ಯಶಸ್ಸು ಬಂದಾಗ, ಜನರು ನಮಗೆ ತಲೆಬಾಗಿದಾಗ ಅಲ್ಲಿ ಅಹಂಕಾರ ಹುಟ್ಟುತ್ತದೆ. ಆದರೆ ಶಕ್ತಿ ನಮ್ಮದಲ್ಲ, ಅವಕಾಶವೂ ನಮ್ಮದಲ್ಲ. ಇವೆಲ್ಲವೂ ದೇವರ ಕೊಡುಗೆ. ಅವನು ಮುಂದುವರಿಸುತ್ತಾ ಹೇಳುತ್ತಾನೆ: ನೀರು ತುಂಬಿದ ಪಾತ್ರೆ ತಲೆಬಾಗಿರುತ್ತದೆ, ಖಾಲಿ ಪಾತ್ರೆ ಮಾತ್ರ ಶಬ್ದ ಮಾಡುತ್ತದೆ. ಹಾಗೆ ಜ್ಞಾನ ತುಂಬಿದವನು ನಮ್ರವಾಗಿರುತ್ತಾನೆ, ಅಹಂಕಾರಿಯು ಶಬ್ದ ಮಾಡುತ್ತಾನೆ. ಇಂದ್ರದೇವರು ಇನ್ನೂ ತಲೆಬಾಗಿಯೇ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಕಾಣುತ್ತಿತ್ತು. ಅವನು ಕೃಷ್ಣನ ಬಳಿ ಬಂದು ಕ್ಷಮೆ ಯಾಚಿಸುತ್ತಾನೆ. ಆಗ ಕೃಷ್ಣನು ಅವನಿಗೆ ಹೇಳುತ್ತಾನೆ: ಇಂದ್ರ, ನೀನು ಮಳೆ ಕೊಡ್ತೀಯಾ ಅನ್ನೋದು ಸತ್ಯ, ಆದರೆ ನೀನೇ ಮಳೆ ಅಲ್ಲ, ನೀನು ಕೆಲಸ ಮಾಡುವ ಸಾಧನ. ಅದನ್ನು ಮರೆತಾಗ ಅಹಂಕಾರ ಬರುತ್ತದೆ. ಇಂದ್ರದೇವರು ಕಣ್ಣೀರು ಹಾಕುತ್ತಾ ಹೇಳಿದರು: ಈ ಪಾಠವನ್ನು ನಾನು ಮರೆತೆ. ಇನ್ನು ಮುಂದೆ ನಾನು ಶಕ್ತಿಗೆ ಅಲ್ಲ, ಸೇವೆಗೆ ಹೆಮ್ಮೆ ಪಡುತ್ತೇನೆ. ಕೃಷ್ಣನ ಮೌನ ಸಂದೇಶ. ಆ ದಿನದ ನಂತರ ಗೋಕುಲದಲ್ಲಿ ಯಾವುದೇ ಉಪದೇಶ, ಭಾಷಣ ಮಾಡಲಿಲ್ಲ ಕೃಷ್ಣ. ಯಾವುದೇ ಗರ್ಜನೆ ಇಲ್ಲ, ಯಾವುದೇ ಗರ್ವವಿಲ್ಲ. ಅವರ ಜೀವನವೇ ಸಂದೇಶ ಆಗಿತ್ತು. ಜನರು ನೋಡಿದರು. ಶಕ್ತಿ ಇದ್ದರೂ ಅಹಂಕಾರ ಇಲ್ಲ, ದೈವತ್ವ ಇದ್ದರೂ ತುಂಬ ಸರಳನು, ಅನಂತ ಸಾಮರ್ಥ್ಯ ಇದ್ದರೂ ಮೃದುವಾದ ಹೃದಯ ಹೊಂದಿದ್ದಾನೆ. ಹಾಗೆಯೇ ಇದೇ ರೀತಿ ಕೃಷ್ಣ ಪರಮಾತ್ಮನಿಗೆ ಎಲ್ಲವೂ ತಿಳಿದಿದ್ದರೂ ಕೂಡ ಅವನು ಇರುವಂತಹ ಸದ್ಗುಣ ಭಾವ ಮತ್ತು ಸರಳತೆಯ ಜೀವನ ನಮಗೆ ದೊಡ್ಡ ಪಾಠ ಕಲಿಸುತ್ತದೆ. ಇದನ್ನು ಅರ್ಥ ಮಾಡಿಕೊಂಡರೆ ಸಾಕು. ನಮಗೆ ಜೀವನದಲ್ಲಿ ಹೇಗಿರಬೇಕು, ಯಾವಾಗ ಯಾವ ಸಮಯದಲ್ಲಿ ಏನು ಮಾಡಬೇಕು, ನಮಗೆ ಅಧಿಕಾರ ಬಂದಾಗ ಹೇಗೆ ವರ್ತಿಸಬೇಕು, ಇದೆಲ್ಲದರ ಪಾಠ ಕಲಿಸುತ್ತದೆ. ಅಷ್ಟೆಲ್ಲ ತಿಳಿದ ಲೋಕಜ್ಞಾನಿ, ಲೋಕೋದ್ಧಾರಕನೇ ಇಷ್ಟು ವಿನಮ್ರವಾಗಿ ಜೀವನ ನಡೆಸಿರುವಾಗ ಇನ್ನು ನಾವು ನೀವು ಯಾವ ಲೆಕ್ಕ ಅಲ್ವಾ? ವೀಕ್ಷಕರೇ, ಅಹಂಕಾರ ಇದ್ದರೆ ದೇವರ ಕೃಪೆ ದೂರ ಆಗತ್ತೆ. ನಮ್ರತೆ ಇದ್ದರೆ ಕಷ್ಟಗಳು ಶಾಂತ ಆಗತ್ತೆ. ದೇವರು ಅಹಂಕಾರವನ್ನು ಶಿಕ್ಷಿಸಲು ಅಲ್ಲ, ಸರಿಪಡಿಸೋದಕ್ಕೆ ಬರುತ್ತಾನೆ. ಮೌನವಾಗಿ ಕಲಿತ ಪಾಠಗಳು ಜೀವನ ಪೂರ್ತಿ ನೆನಪಿರುತ್ತದೆ. ಹೀಗೆ ನಾವು ತಿಳಿದುಕೊಂಡ ಪಾಠಗಳನ್ನು ಅರ್ಧಕ್ಕೆ ನಿಲ್ಲಿಸದೆ ಜೀವನ ಪೂರ್ತಿ ನೆನಪಿಡೋಣ. ಏನಂತೀರಾ ವೀಕ್ಷಕರೇ? ಈ ಅದ್ಭುತ ಕಥೆ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳಿಗಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ.
ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.